my channel. Use your headphones for better experience. ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ಪಾರ್ಟಲ್ಲಿ ನಮ್ಮ ಹೀರೋ ಇನ್ಸ್ಪೆಕ್ಟರ್ನ ಕರ್ಕೊಂಡು ಅವ್ನ ಮನೆಗೆ ಹೋಗ್ತಿದ್ದ ಅಲ್ವಾ. ಈ ಪಾರ್ಟಲ್ಲಿ ಏನಾಗುತ್ತೆ ಅಂತ ನೋಡೋಣ, ಬನ್ನಿ ನೋಡೋಣ. ಇನ್ಸ್ಪೆಕ್ಟರ್ನ ಕರ್ಕೊಂಡು ಮನೆ ಒಳಗೆ ಬಂದು ನೋಡಿದ ತಕ್ಷಣನೇ ಅವನಿಗೆ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ಆ ಲೀನ ಸಾಯಿಸಿ ಯಾರೋ ನೇತಾಕಿರ್ತಾರೆ. ಹಾಗೆ ಒಂದು ಲೆಟರ್ನ ಕೂಡ ಅಲ್ಲಿ ಬಚ್ಚಿಟ್ಟಿರ್ತಾರೆ. ಅದನ್ನು ಇನ್ಸ್ಪೆಕ್ಟರ್ ನೋಡೋಕ್ಕೂ ಮುಂಚೆ ಇವನು ತಗೋತಾನೆ. ಆದರೆ ಆ ಟೈಮಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅದನ್ನ ನೋಡ್ಬಿಡ್ತಾರೆ. ಅದರಲ್ಲಿ ಏನಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ, ಆ ಲೀನು ನಮ್ಮ ಹೀರೋನು ಪಕ್ಕ ನಿಂತಿರ್ತಾರೆ. ಮೇಡಮ್, ಇದು ನಾನಲ್ಲ, ದಯವಿಟ್ಟು ನನ್ನ ನಂಬಿ, ಇದು ಯಾರೋ ಫೋಟೋಶಾಪ್ ಮಾಡಿದ್ದಾರೆ ಅಂತ ಹೇಳ್ತಿರ್ಬೇಕಾರೇನೆ ಇನ್ನಷ್ಟು ಫೋಟೋ ಸಿಗುತ್ತೆ. ಆದ್ರೆ ಆ ಫೋಟೋಸ್ ಅಲ್ಲಿ ಎಲ್ಲಾನು ಇರುತ್ತೆ. ಹೇಗೆ ನಮ್ಮ ಹೀರೋ ಹಾನ್ಸೂರ ಮನೆಗೆ ಹೋದ್ರು, ಹೇಗೆ ಲಾಕ್ ನ ಬ್ರೇಕ್ ಮಾಡಿದ್ರು, ಎಲ್ಲಾನು ಇರುತ್ತೆ. ಇದನ್ನೆಲ್ಲ ನೋಡಿದ ಇನ್ಸ್ಪೆಕ್ಟರ್ ನಮ್ ಹೀರೋಗೆ ಹ್ಯಾಂಡ್ ಕಾಫ್ ಹಾಕಕ್ ಹೋದಾಗ ನಮ್ ಹೀರೋ ಅವ್ರನ್ನ ಬಲವಾಗಿ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗೆ ನಮ್ ಹೀರೋ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡ್ತಾನೆ, ಈ ತರ ಲೇಡಿ ಪೊಲೀಸ್ ಕೆಳಗಡೆ ಬಿದ್ದು ಜ್ಞಾನ ತಪ್ಪಿದ್ದಾರೆ, ದಯವಿಟ್ಟು ಬಂದ್ ನೋಡಿ ಅಂತ. ಆಮೇಲೆ ಪೊಲೀಸ್ ಎಲ್ಲ ಬಂದು ನಮ್ ಇನ್ಸ್ಪೆಕ್ಟರ್ ನ ಸೇವ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ ಕೂಡ ಬರ್ತಾನೆ. ಹಾಗೆ ಒಂದು ಫೈಲ್ ತರ್ತಾನೆ. ಅದ್ರಲ್ಲಿ ಗೊತ್ತಾಗುತ್ತೆ ಲೀವ್ ಫಾಲೋ ಮಾಡ್ತಿದ್ದು ಈ ಆನ್ಸೂರನಲ್ಲ, ಜಾಕ್ ನ ಅಂತ. ಇನ್ನೊಂದ್ ಕಡೆ ಜಾಕ್ ಲೈವ್ ಸ್ಟ್ರೀಮ್ ಗೆ ಬರ್ತಾಳೆ. ಅದ್ರಲ್ಲಿ ಜನರಿಗೆ ಏನ್ ಹೇಳ್ತಾಳೆ ಅಂದ್ರೆ, ನಮ್ ಫೇಮಸ್ ಕಂಟೆಂಟ್ ಕ್ರಿಯೇಟರ್ ಹಾನ್ಸೂರ ಅವಳ ಮರ್ಡರ್ಗೆ ಇವನೇ ಕಾರಣ ಅಂತ ಒಂದು ಫೋಟೋನ್ ಪೋಸ್ಟ್ ಮಾಡ್ತಾಳೆ. ಅದನ್ನ ನೋಡ್ತಿದ್ರೆ ಜನರೆಲ್ಲ ಬ್ಯಾಡ್ ಕಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನೆಲ್ಲ ನೋಡಿದ್ ನಮ್ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ಯಾವ ಕಡೆ ಹೋದ್ರು ನನ್ನನ್ನ ಈ ತರ ಲಾಕ್ ಮಾಡ್ತಿದಾರಲ್ಲ ಅಂತ ತುಂಬಾ ತಲೆ ಕೆಡ್ಸ್ಕೊತಾನೆ. ಸೀದಾ ಲೀನ ಹುಡ್ಕೊಂಡ್ ಹೋಗ್ತಾನೆ. ಆದ್ರೆ ಅಲ್ಲಿ ಲೀ ಮನೆ ಅವನಿಗೆ ಸಿಕ್ತಿರಲ್ಲ. ಅಲ್ಲೇ ಸೈಡ್ ಅಲ್ಲಿ ಒಬ್ರು ಕುತ್ಕೊಂಡಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಲೀ ಮನೆ ಇಲ್ಲಿ ಅಂತ ಕೇಳಿದಾಗ ಅವ್ರು ಸ್ಟಾರ್ಟಿಂಗ್ ನನ್ಗ ಅದೆಲ್ಲ ಗೊತ್ತಿಲ್ಲ ಅಂತ ರೇಗ್ತಾರೆ. ಆದ್ರೆ ನಮ್ ಹೀರೋ ದುಡ್ಡು ತೋರಿಸಿದ ತಕ್ಷಣ ಅದೇ ಲೀ ಮನೆ ಅಂತ ಹೇಳ್ತಾರೆ. ಮತ್ತೆ ಅವನ್ನ ನೋಡಕ್ಕೆ ಒಂದ್ ಹುಡುಗಿ ಕೂಡ ಬಂದಿದ್ಲು ಅಂತಾನು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ನೆಕ್ಸ್ಟ್ ಶಾರ್ಟ್ ಅಲ್ಲಿ ಲೀ ಮನೆಗೆ ಹೋಗಿ ನೋಡ್ತಾನೆ. ಆದ್ರೆ ಅಲ್ಲಿ ಅನುಮಾನಸ್ಥವಾಗಿ ಯಾವ್ದು ಪ್ರೂಫ್ ಇರಲ್ಲ. ಆದ್ರೆ ಅವನಿಗೊಂದು ಚೀಟಿ ಸಿಗುತ್ತೆ. ಆದ್ರೆ ಆ ಚೀಟಿಲಿ ಅವ್ರ ಅಮ್ಮ ಅವ್ರ ಅಸ್ಥಿ ಇತ್ತು ಗೊತ್ತಾ, ಆ ಲಾಕರ್ ಅಲ್ಲಿರೋ ನಂಬರ್ ಮತ್ತೆ ಕಂಪನಿ ಅಡ್ರೆಸ್ ಇರುತ್ತೆ. ಸೀದಾ ಈಗ ನಮ್ ಹೀರೋ ಅಲ್ಲಿಗೆ ಹೋಗ್ತಾನೆ. ಮತ್ತೆ ಅಲ್ಲಿರೋರ್ಗೆ ನಮ್ಮ ಅಮ್ಮನ್ನ ನೋಡ್ಬೇಕು ಅಂತಾನೆ. ಇವಾಗ ಕ್ಲೋಸಿಂಗ್ ಟೈಮ್ ಸರ್, ದಯವಿಟ್ಟು ಬೇಗ ನೋಡಿ ಹೋಗಿ ಅಂತ ಹೇಳ್ತಾರೆ. ನಮ್ ಹೀರೋಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಆ ಹಸ್ತಿ ಪಾಟ್ನ ಎತ್ಕೊಂಡು ಓಡೋಗ್ತಾನೆ. ಇವಾಗ ಒಂದ್ ಕಡೆ ಬಂದು ಅದನ್ನ ಓಪನ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ನೋಡಿದ್ರೆ ರಕ್ತ ಕಲೆ ಇರುವ ಒಂದ್ ಚಾಕು ಸಿಗುತ್ತೆ. ಅದನ್ನ ಬೇರೆ ಇವನ್ ಕೈಯಲ್ಲಿ ಮುಟ್ಟಿರ್ತಾನೆ. ಹಾಗೆ ಒಂದ್ ಎನ್ವೆಲಪ್ ಸಿಗುತ್ತೆ. ಅದ್ರಲ್ಲಿ ಈ ಸಲಿನೂ ನೀನೇ ಸಿಗಾಕೊಂತೀಯ ಅಂತ ಬರ್ತಿರ್ತಾರೆ. ಪಾಪ ನಮ್ಮ ಹೀರೋ ತುಂಬಾ ಅಳ್ಕೊಂಡು ಆ ಚಾಕುನ ಬಿಸಾಕ್ತಾನೆ. ಹಾಗೆ ತುಂಬಾ ಕೋಪದಲ್ಲಿ ಇದಕ್ಕೆಲ್ಲ ಜಾಕೆ ಕಾರಣ ಅಂತ ಅವಳನ್ನ ಉಟ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಈ ಕೇಸ್ ಬಗ್ಗೆನೇ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬರ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಹಾನ್ಸೂರ ಅವ್ರ ಅಕ್ಕ ಕಾಣಿಸ್ಕೋತಾರೆ. ಇನ್ನೊಂದ್ ಕಡೆ ಈ ಜಾಕ್ ಮತ್ತೆ ಲೈವ್ಗೆ ಬಂದು ಹೀರೋ ಬಗ್ಗೆ ಕೆಟ್ಟದಾಗಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ನಮ್ ಹೀರೋ ದಿಢೀರ್ ಅಂತ ಬಾಗ್ಲೊಡ್ದು ಬಂದು ಜಾಕ್ ಕತ್ನ ಹಿಸ್ಕಿ ಕೊಲೆ ಮಾಡೋ ಹಂತಕ್ಕೆ ಹೋಗಿರ್ತಾನೆ. ಇವಾಗ ಮರ್ಯಾದೆಯಿಂದ ಹೇಳ್ತೋ ಇಲ್ಲ ಇಲ್ಲೇ ನಿನ್ನ ಸಾಯಿಸ್ಲೋ ಅಂತ ನಮ್ ಹೀರೋ ಹೆದರ್ಸ್ದಾಗ ಹೇಳ್ತಾಳೆ ಅವಳು, ಅಯ್ಯೋ ನನ್ನ ಬಿಟ್ಬಿಡು, ನಾನೇನು ಇದನ್ನೆಲ್ಲ ಮಾಡಿಲ್ಲ, ನಾನ್ ಬರೀ ಆ ಲೀನ ನನ್ನಿಂದ ಡೈವರ್ಟ್ ಮಾಡಿ ಹಾನ್ಸೂರ ಹಿಂದೆ ಬಿಟ್ಟೆ ಅಷ್ಟೇ ಅಂತ ಹೇಳ್ತಾಳೆ. ಹಾಗೆ ಕಟ್ ಮಾಡಿ ಈ ಕಡೆ ಇನ್ಸ್ಪೆಕ್ಟರ್ ಹತ್ರ ತೋರಿಸಿದ್ರೆ ಹಾನ್ಸೂರ ಅವ್ರ ಅಕ್ಕ ಸಂಬಂಧನೇ ಇಲ್ದೆ ಒಂದ್ ಮ್ಯಾಟರ್ನ ಹೇಳಕ್ ಬರ್ತಾರೆ. ನೀವ್ ಅನ್ಕೊಂಡಿರೋ ತರ ಹಾನ್ಸೂರ ಸಾಧಾರಣವಾಗಿರೋ ಹುಡುಗಿ ಅಲ್ಲ. ದುಡ್ಡುಗೋಸ್ಕರ ನಮ್ಮ ಇಡೀ ಫ್ಯಾಮಿಲಿನೇ ಬಿಟ್ಟು ಬಂದೋಳು. ತಗೊಳ್ಳಿ ಪ್ರೂಫ್ ನೋಡಿ ಅಂತ ಕೊಡ್ತಾಳೆ. ಏನಪ್ಪಾ ಇದು, ಇಷ್ಟೊತ್ತು ಹೀರೋಯಿನ್ ಅಂತ ಅನ್ಕೋತಿದ್ವಿ, ನೋಡಿದ್ರೆ ಬದಲಾಗ್ತಿರೋ ಹಾಗಿದೆಯಲ್ಲ ಅಂತ ನೋಡ್ತಿದ್ರೆ ನಾವ್ ಇಷ್ಟೊತ್ತು ಬಾಯಿ ತುಂಬಾ ಹೀರೋಯಿನ್ ಅಂತ ಕರೀತಿದ್ವಿ ಅಲ್ವಾ. ನಾವು ಒಂದ್ ಚೂರು ಎಕ್ಸ್ಪೆಕ್ಟ್ ಮಾಡ್ದಿರೋ ಅಷ್ಟು ಒಂದ್ ಟ್ವಿಸ್ಟ್ ಕಾದಿದೆ. ಹಾನ್ಸೂರ ಹೀರೋಯಿನ್ ಅಲ್ಲ, ಅವಳೇ ಈ ಕಥೆಯ ವಿಲ್ಲನ್. ಈ ಕಡೆ ನಮ್ ಹೀರೋ ಜಾಕ್ ಹತ್ರ ಎಲ್ಲ ನಿಜಾನು ಬರೆಸ್ತಿರ್ತಾನೆ. ಹಾನ್ಸೂರ ಮತ್ತೆ ಜಾಕ್ ಫ್ರೆಂಡ್ಸ್ ಆಗಿರ್ತಾರೆ. ಅಂದ್ರೆ ಫ್ರೆಂಡ್ಸ್ ಅಲ್ಲ, ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತಾರೆ. ಯಾವ ತರ ಅಂದ್ರೆ ಆ ಹಾನ್ಸೂರ ಹಾಕೋ ಪೋಸ್ಟ್ ಗಳಿಗೆಲ್ಲ ಇವಳು ನೆಗೆಟಿವ್ ಕಮೆಂಟ್ ಕೊಡೋದು. ಯಾಕೆ ಗೊತ್ತಾ, ನಾವೆಲ್ಲ ಪಾಸಿಟಿವ್ ಕಮೆಂಟ್ ಕೊಟ್ಕೊಂಡೇ ಇದ್ರೆ ಜನ ಹೇಗ್ ಬೆಳಿತಾರೆ. ಅದೇ ಯಾರಾದ್ರೂ ನೆಗೆಟಿವ್ ಕಮೆಂಟ್ ಹಾಕೋರಿದ್ರೆ ಒಂದ್ 4 ಜನ ಸಪೋರ್ಟ್ ಮಾಡ್ತಾರೆ, ಮತ್ತೆ ಫೈಟ್ಸ್ ಆಗುತ್ತೆ. ಅದರಿಂದ ಆ ಇನ್ಫ್ಲೂಯೆನ್ಸರ್ ಬೆಳಿತಾರೆ. ಈ ಟೆಕ್ನಿಕ್ ನೇ ಒಂದ್ ಐಡಿಯಾ ಆಗಿಟ್ಕೊಂಡು ಈ ಜಾಕ್ ಮತ್ತೆ ಹಾನ್ಸೂರ ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತಾರೆ. ಅವ್ರ ಪ್ರೊಫೈಲ್ಸ್ ನ ಬಿಲ್ಡ್ ಮಾಡಕ್ಕೋಸ್ಕರ ಈ ತರ ಐಡಿಯಾ ಮಾಡ್ತಾರೆ. ಸೊ ಈ ತರ ಆ ಹಾನ್ಸೂರ ಜಾಕಿನ ಊಟ ಹಾಕಿ ಬೆಳೆಸ್ತಿರ್ತಾಳೆ. ಆ ಕಡೆಯಿಂದ ಜಾಕ್ ಬ್ಯಾಡ್ ಕಮೆಂಟ್ಸ್ ಹಾಕೋಕೆ, ಈ ಕಡೆಯಿಂದ ಜನರೆಲ್ಲ ಸಪೋರ್ಟ್ ಮಾಡಕ್ಕೆ, ಅವಳನ್ನ ಬಯೋಕೆ, ಇದ್ರ ಮಧ್ಯ ಇನ್ಫ್ಲೂಯೆನ್ಸ್ ಆಗಿರೋ ಹಾನ್ಸೂರ ಬೆಳೆಯೋಕೆ. ಈ ತರನೇ ನಡೀತಾ ಹಾನ್ಸೂರ ಒಂದ್ ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಿ ಬೆಳಿತಾಳೆ. ಸೊ ಇವರು ಈ ತರ ಫೇಮಸ್ ಆಗಿ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಬರೋ ದುಡ್ಡನ್ನ ಇವ್ರಿಬ್ರು ಶೇರ್ ಮಾಡ್ಕೋತಾರೆ 80/20 ತರ. ಅಂದ್ರೆ ಹಾನ್ಸೂರಾಗೆ 80%, ಜಾಕ್ಗೆ 20%. ಇದೇ ನಡೆದಿರೋದು.
ಆದ್ರೆ ಇದಿಷ್ಟು ಕೇಳಿದ ಹೀರೋಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಇನ್ನ. ಮತ್ತೆ ನನಗ್ ಬಂದಿದ್ ಎನ್ವೆಲಪ್ ಕವರ್ ನಿಮ್ ಮನೇಲಿದೆ ಅದ್ ಹೇಗೆ ಅಂತ ಕೇಳ್ತಾನೆ. ಅಯ್ಯೋ ಅದ್ರಿಂದಾನೇ ನಂಗೆ 20% ದುಡ್ಡು ಬರ್ತಿದ್ದಿತ್ತು ಅಂತ ಹೇಳ್ತಾಳೆ. ಸೊ ಹೀರೋ ಫಸ್ಟ್ ಇಂದ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಇವಾಗ ನಮ್ಗೆ ಹಾನ್ಸುರಾಳ ನಿಜವಾದ ಮುಖ ತೋರಿಸ್ತಾರೆ. ಅವಳ ಮನೇಲಿ ತುಂಬಾ ಬಡತನ ಇರುತ್ತೆ. ಹಾನ್ಸುರಾಳ ಹ್ಯಾಂಡಿಕ್ರಾಫ್ಟ್ ಅಣ್ಣನ್ನೇ ದುಡ್ಡಿಗೋಸ್ಕರ ಮಾರ್ತಾಳೆ. ಒಂದ್ ಸ್ವಲ್ಪನೂ ಪ್ರೀತಿ ಕರುಣೆ ಇಲ್ದಿರೋ ಕಟುಕ್ ಮನ್ಸು ಇವಳ್ದು. ಇದೆಲ್ಲ ಅವಳ ಫ್ಯಾಮಿಲಿಗೆ ಗೊತ್ತಾಗಿ ಫ್ಯಾಮಿಲಿನೇ ಓಡಿಸ್ತಾರೆ ಅವಳನ್ನ. ಆದ್ರೆ ಹೋಗುವಾಗ ಅನ್ಕೋತಾಳೆ ನಾನೇನಂತ ದೊಡ್ಡ ತಪ್ಪು ಮಾಡ್ದೆ ಅಂತ ಇವ್ರು ಈ ತರ ಎಲ್ಲ ನನ್ನ ಬ್ಲೇಮ್ ಮಾಡ್ತಿದ್ದಾರೆ, ಎಮೋಷನಲ್ ಈಡಿಯಟ್ಸ್ ಅಂತ ಅನ್ಕೊಂಡು ಊರ್ ಬಿಟ್ಟೋಗಿ ತುಂಬಾ ಕಷ್ಟ ಪಡ್ತಿರ್ತಾಳೆ. ಬಾರಲ್ಲೆಲ್ಲ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ತುಂಬಾ ಕಷ್ಟ ಪಡ್ತಾಳೆ. ಕೊನೆಗೆ ಕೈ ಕಟ್ ಮಾಡ್ಕೊಂತಾಳೆ. ಆದ್ರೆ ಸಾಯೋಕೆ ಧೈರ್ಯ ಇಲ್ದೆ ಡಾಕ್ಟರ್ ಹತ್ರ ಹೋಗ್ತಾಳೆ. ಅಲ್ಲಿ ಹ್ಯಾಂಡ್ಗೆ ಟ್ರೀಟ್ಮೆಂಟ್ ತಗೊಂಡು ರಿಟರ್ನ್ ಬರ್ತಾಳೆ. ಬರ್ಬೇಕಾದ್ರೆ ಒಂದ್ ಸೆಲ್ಫಿ ತಗೋತಾಳೆ. ಅದನ್ನ ಅಪ್ಲೋಡ್ ಮಾಡ್ತಾಳೆ. ಸೊ ಅವತ್ ರಾತ್ರಿನೇ ಒಂದ್ ಕಡೆ ನಿಂತ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ಸಡನ್ ಆಗಿ ಫೋನಲ್ಲಿ ಒಂದ್ ನೋಟಿಫಿಕೇಶನ್ ಬರುತ್ತೆ. ಅವಳು ಅಪ್ಲೋಡ್ ಮಾಡಿದ ಇನ್ಸ್ಟಾ ಪೋಸ್ಟ್ ವೈರಲ್ ಆಗುತ್ತೆ. ಏನಂತ ನೋಡಿದ್ರೆ ಅವಳು ಆ ಪೋಸ್ಟ್ ಅಲ್ಲಿ ಬ್ಲಡ್ ಡೊನೇಟ್ ಮಾಡೋ ತರ ಇರುತ್ತೆ. ಇದೇನಪ್ಪ ಇದು, ನಾವ್ ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ನಡೀತಿರೋದೇ ಬೇರೆ ಅಂತ ಕನ್ಫ್ಯೂಸ್ ಆಗ್ತಾಳೆ. ಅದೇ ತರ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ತಾಳೆ. ಸೊ ಇವಾಗಿಂದ ಅವಳ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋತಾಳೆ. ಸೊ ಜನರನ್ನ ಈ ತರನು ಈಸಿಯಾಗಿ ಏಮಾರಿಸಬಹುದು ಅಂತ ತಿಳ್ಕೊತಾಳೆ. ನೆಕ್ಸ್ಟ್ ಅವಳು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲಿಂದ ಅರ್ನ್ ಮಾಡ್ಬೋದು, ಯಾವ ಸೋರ್ಸ್ ಇಂದ ಅರ್ನ್ ಮಾಡ್ಬೋದು ಅಂತ. ಸೊ ದಟ್ ಫೈನಲಿ ಒಂದ್ ರಿಸಲ್ಟ್ ಸಿಗುತ್ತೆ. ಅದೇ ಸೋಷಿಯಲ್ ವರ್ಕ್. ಅದೇ ಈ ಸೋಷಿಯಲ್ ವರ್ಕ್ ಮಾಡಿದ್ರೆ ಜನಗಳ ಮಧ್ಯೆ ಬೇಗ ರೆಕಗ್ನೈಸ್ ಆಗ್ಬೋದು ಅಂತ ತಿಳ್ಕೊತಾಳೆ. ಇದರಿಂದ ತುಂಬಾ ಅರ್ನ್ ಮಾಡ್ಬೋದು ಅಂತಾನೂ ತಿಳ್ಕೊತಾಳೆ. ಇದಕ್ಕೋಸ್ಕರನೇ ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಮತ್ತೆ ಎಷ್ಟೊಂದ್ ಜನ ಫಂಡ್ಸ್ ಹಾಕ್ತಾರೆ ಅಂತಾನೂ ತಿಳ್ಕೊಂತಾಳೆ. ಇದರಿಂದ ತುಂಬಾ ಫಾಲೋವರ್ಸ್ ಬರ್ತಾರೆ. ಇದರಿಂದ ತುಂಬಾ ಅರ್ನ್ ಮಾಡ್ತಾಳೆ. ಆದ್ರೂ ಯಾರಾದ್ರೂ ಎನಿಮೀಸ್ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿಬೋದಲ್ವಾ ಅಂತ ಅನ್ಕೊಂಡು ಒಂದ್ ಪಬ್ ಅಲ್ಲಿ ಜಾಕ್ ನ ಮೀಟ್ ಆಗ್ತಾಳೆ. ಅವಳ ಹತ್ರ ಇದ್ರ ಬಗ್ಗೆ ಎಲ್ಲ ಹೇಳಿ ಪಾರ್ಟ್ನರ್ಶಿಪ್ ಡೀಲ್ಗೆ ಒಪ್ಪಿಸ್ತಾಳೆ. ಎಲ್ಲಾನು ಸ್ಮೂತ್ ಆಗಿ ನಡೀತಿರುತ್ತೆ. ಅವಳು ಹಾಕಿರೋ ಸ್ಕೆಚ್ ಪಕ್ಕ ವರ್ಕ್ ಆಗುತ್ತೆ. ಅದರಿಂದ ತುಂಬಾ ದುಡ್ಡು ಬರುತ್ತೆ. ಅದನ್ನ ಶೇರ್ ಮಾಡ್ಕೋತಾರೆ. ರಿಚ್ ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಹೀಗೆ ನೆಮ್ಮದಿಯಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ನಮ್ ಹೀರೋ ಇವಳನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ದಾಗ್ಲಿಂದ ಇನ್ನೊಂದು ಶಾಕಿಂಗ್ ಆಗಿರೋ ಶಾರ್ಟ್ ತೋರಿಸ್ತಾರೆ. ಅದ್ರಲ್ಲಿ ಈ ಹಾನ್ಸುರ ಸಾಧಾರಣವಾಗಿ ಸುತ್ತಾಡ್ತಿರೋ ಬೆಕ್ಕನ್ನ ತಗೊಂಡು ಅದನ್ನ ಕಾಲ್ ಮುರಿದು ಹಿಂಸೆ ಕೊಟ್ಟು ಆಮೇಲೆ ಅದಕ್ಕೆ ಹೆಲ್ಪ್ ಮಾಡೋ ತರ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡ್ತಿರ್ತಾಳೆ. ಆದ್ರೆ ಅದ್ರಲ್ಲಿ ಅಬ್ಸರ್ವ್ ಮಾಡಿ ನೋಡ್ತಾಳೆ. ಅದ್ರಲ್ಲಿ ಹೀರೋ ಇದ್ದಾನೆ ಅಂತ ತಿಳ್ಕೊತಾಳೆ. ನಮ್ ಹೀರೋ 2 months ಇಂದ ಬೇರೆ ಫಾಲೋ ಮಾಡ್ತಿದ್ದಾನೆ ಅಲ್ವಾ. ಆಮೇಲೆ ಒಂದ್ ದಿವಸ ರೆಸ್ಟೋರೆಂಟ್ ಅಲ್ಲಿ ಕೂತಿರ್ತಾಳೆ. ಪಕ್ಕದಲ್ಲಿ ಒಂದ್ ಕಾಸ್ಟ್ಲಿ ಆಗಿರೋ ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ಅವಳದೇ ಅನ್ನೋ ತರ ತಗೊಂಡು ಫೋಟೋಸ್ ಹಾಕ್ತಾಳೆ. ಆದ್ರೆ ಅದನ್ನ ದೂರದಿಂದ ಹೀರೋ ನೋಡ್ತಿದ್ದಾನೆ ಅನ್ನೋದನ್ನು ನೋಟ್ ಮಾಡ್ತಾಳೆ. ಮನೆಗ್ ಬಂದು ನೆಮ್ಮದಿನೇ ಇಲ್ದಿರೋ ತರ ತುಂಬಾ ಕಿರ್ಚಾಡ್ತಾಳೆ. ತುಂಬಾ ಟೆನ್ಷನ್ ಆಗ್ತಿರ್ತಾಳೆ. ಅಯ್ಯೋ ನಾನ್ ಮಾಡ್ತಿರೋದ್ ಇವ್ನ್ಗೆಲ್ಲ ಗೊತ್ತಾಗ್ಬಿಡ್ತಾ ಅಂತ ತುಂಬಾ ಟೆನ್ಷನ್ ಆಗ್ತಾಳೆ. ಅವಳ ಲೈಫ್ ಅಲ್ಲಿ ಇದ್ದಿದ್ ನೆಮ್ಮದಿ ಎಲ್ಲ ಬರ್ತಾ ಬರ್ತಾ ಕಡಿಮೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾವ್ ಮಾಡೋದೆಲ್ಲ ಹೀರೋ ಗೊತ್ತಾದ್ರೆ ನಾವ್ ಇನ್ಮೇಲೆ ರಾಯಲ್ ಆಗಿರೋ ಲೈಫ್ ನ ಲೀಡ್ ಮಾಡಕ್ಕಾಗಲ್ಲ ಅಲ್ವಾ ಅಂತ ಥಿಂಕ್ ಮಾಡ್ತಾಳೆ. ಇದರಿಂದ ಆಚೆ ಬರೋದ್ ಹೇಗೆ ಅಂತ ಥಿಂಕ್ ಮಾಡ್ತಿರ್ತಾಳೆ. ಅವಾಗ ಅವಳ ಮೈಂಡ್ಗೆ ಬಂದಿದ್ದೆ ಒಂದೇ ವಿಷಯ, ಅದು ಹೀರೋನ ಕೊಲೆ ಮಾಡೋದು ಅಂತ. ಆದ್ರೆ ಕೊಲೆ ಮಾಡಿದ್ರೆ ಇವಳು ತಗ್ಲಾಕೋತಾಳೆ ಅಲ್ವಾ, ಅದಕ್ಕೆ ಇನ್ನೊಂದು ಮಾಸ್ಟರ್ ಪ್ಲಾನ್ ಆಗ್ತಾಳೆ. ನಾವ್ ಇಷ್ಟೊತ್ತು ಕಥೆಯಲ್ಲಿ ಹೀರೋ ಹಾನ್ಸುರನ ಫಾಲೋ ಮಾಡಿದ್ನ ನೋಡಿದ್ವಿ. ಆದ್ರೆ ಈಗ ಗೊತ್ತಾಗ್ತಿದೆ ಅದಕ್ಕಿಂತ ಹೆಚ್ಚಾಗಿ ಹಾನ್ಸುರ ಹೀರೋನ ಫಾಲೋ ಮಾಡಿದಾಳೆ. ಹೀರೋ ಅಸ್ಥಿನ ನೋಡಕ್ ಹೋಗ್ತಿದ್ದಿತ್ತು, ಮತ್ತೆ ಬೇರೆಯವ್ರ ಮನೆಗೆ ಹೋಗ್ತಿದ್ದಿತ್ತು, ಪ್ರತಿ ಒಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದಾಳೆ. ಸೊ ಹೀರೋನ ಟ್ರ್ಯಾಪ್ ಮಾಡಕ್ಕೆ ಲೀಗೆ ದುಡ್ಡಿನ ಆಸೆ ತೋರಿಸಿ ಕೆಲ್ಸಕ್ಕೆ ಇಟ್ಕೋತಾಳೆ. ಹಾಗೆ ಹೀರೋನ ಮೀಟ್ ಮಾಡ್ತಾಳೆ. ಸತ್ತಿರೋ ಹಾಗೆ ನಟನೆ ಮಾಡ್ತಾಳೆ. ಪೊಲೀಸ್ ಬಂದು ಇನ್ವೆಸ್ಟಿಗೇಷನ್ ನಡೆಸಿದಾಗ ಇವನ್ ಮೇಲೆ ಎಲ್ಲ ಬರ್ಬೇಕು ಅನ್ನೋ ಹಾಗೆ ಅವಳ ರಕ್ತನೇ ಕೊಟ್ಟು ಟ್ರ್ಯಾಪ್ ಅಲ್ಲಿ ಸಿಗಾಕೊಳ್ಳೋ ಹಾಗೆ ಪ್ಲಾನ್ ಮಾಡ್ತಾಳೆ. ನಮ್ ಹೀರೋ ಮಾತ್ರ ಎಲ್ರೂ ಮನೆಗೆ ಹೋಗಿ ಹೋಗಿ ಬರ್ತಾನೆ ಅಂತ ಅನ್ಕೋತಿದ್ವಿ. ಆದ್ರೆ ಅದಕ್ಕಿಂತ ದೊಡ್ಡ ಕ್ರಿಮಿನಲ್ ಹಾನ್ಸುರ. ಹೀರೋ ಮನೆಗೆ ಹೋಗಿ ಹಾಗೆ ವೇರ್ ಹೌಸ್ಗೂ ಕೂಡ ಹೋಗ್ತಾಳೆ. ಅಲ್ಲಿ ಹೀರೋ ಕಲೆಕ್ಟ್ ಮಾಡಿರೋದು ಒಂದ್ ನೈಫ್ ತಗೊಂತಾಳೆ. ಆ ನೈಫ್ ಅಲ್ಲಿ ಇವಳ ಬ್ಲಡ್ ಅನ್ನು ಹಾಕಿ ಅದನ್ನ ಲೀ ಹತ್ರ ಕೊಟ್ಟು ಅವರ ತಾಯಿಯ ಅಸ್ಥಿಯಲ್ಲಿ ಇಡಕ್ ಹೇಳ್ತಾಳೆ. ನಮ್ಗಿವಾಗ ಒಂದ್ ಡೌಟ್ ಬರುತ್ತೆ, ಅಲ್ಲ ಇವಳು ಸತ್ತಿರೋ ಹಾಗೆ ತೋರ್ಸ್ಕೊಂಡ್ರೆ ಮುಂದೆ ಹೇಗೆ ಮತ್ತೆ ಇನ್ಫ್ಲೂಯೆನ್ಸರ್ ಆಗಿ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ? ಇವಳ ಪ್ರೊಫೈಲ್ ನ ಇವಳೇ ನಾಶ ಮಾಡ್ದಂಗಲ್ವಾ ಅಂತ. ಆದ್ರೆ ಅವಾಗ್ಲೇ ಗೊತ್ತಾಗೋದು ಇವಳು ಎಷ್ಟ್ ಕ್ರಿಮಿನಲ್ ಅಂತ. ಆ ಲೀನ ಬ್ರೈನ್ ವಾಶ್ ಮಾಡಿ ಈ ಕ್ರಿಮಿನಲ್ ಪ್ಲಾನ್ ಗೆ ಯೂಸ್ ಮಾಡ್ಕೊಳ್ಳೋದು. ಮತ್ತೆ ಲೀನು ಹೀರೋನು ಒಟ್ಟಿಗೆ ಇರೋ ತರ ಫೋಟೋಶಾಪ್ ಮಾಡಿ ಅವ್ರ ಇಬ್ರೇ ಸೇರ್ಕೊಂಡು ಪ್ಲಾನ್ ಮಾಡಿ ಇವಳನ್ನ ಸಾಯಿಸಿರೋದು ಅನ್ನೋ ತರ ಫ್ರೇಮ್ ಮಾಡಕ್ಕೆ ಒಂದ್ ಪ್ಲಾನ್ ಹಾಕ್ತಾಳೆ. ಅದೇ ತರ ಎಕ್ಸಿಕ್ಯೂಟ್ ಮಾಡ್ತಾಳೆ. ಅದೇ ತರ ಲೀಗೂ ಹೀರೋಗೂ ಜಗಳ ಆಗಿದೆ ಅನ್ನೋ ತರ ಫ್ರೇಮ್ ಮಾಡಿ ಲೀನ ಇವಳೇ ಸಾಯಿಸಿ ಅದನ್ನೂ ಹೀರೋ ಮೇಲೆ ಬರೋ ತರ ಮಾಡಿರ್ತಾಳೆ. ಹಾಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಕಾಲ್ ಬರುತ್ತೆ. ಹೌದಾ, ಈಗ್ಲೇ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಹಾಗೆ ಇನ್ನೊಂದ್ ಕಡೆ ತೋರಿಸ್ತಾರೆ. ನಮ್ ಇನ್ಸ್ಪೆಕ್ಟರ್ಗೆ ಒಂದ್ ಡೌಟ್ ಬರುತ್ತೆ. ಅದಕ್ಕೆ ಜಾಕ್ ನ ಮೀಟ್ ಆಗ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಈ ಹಾನ್ಸುರ ಹೇಗೆ ಅಂತ. ಜಾಕ್ ಎಲ್ಲಾನು ಹೇಳ್ತಾಳೆ. ಇನ್ನು ಈ ಕಡೆ ನಮ್ ಹೀರೋಗೆ ಎಲ್ಲೋಗ್ಬೇಕು ಅಂತ ಗೊತ್ತಾಗದೆ ಕೊನೆಗೆ ವೇರ್ ಹೌಸ್ ಕಡೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಇನ್ನ ದೊಡ್ಡ ಟ್ವಿಸ್ಟ್ ಕಾದಿರತ್ತೆ. ಏನಂದ್ರೆ
ಹಾನ್ಸುರ ತನ್ನನ್ನು ತಾನೇ ಕಟ್ಟಾಕೊಂಡು ಏನೋ ಹೀರೋನೇ ಕಿಡ್ನಾಪ್ ಮಾಡಿ ಇಟ್ಟಿರೋ ಹಾಗೆ ಸೀನ್ ಕ್ರಿಯೇಟ್ ಮಾಡಿರ್ತಾಳೆ. ಮತ್ತೆ ಕೈಯಲ್ಲಿ ಒಂದ್ ಚಾಕು ಇಟ್ಕೊಂಡು ತನ್ನನ್ನು ತಾನೇ ಟಾರ್ಚರ್ ಮಾಡ್ಕೊಳ್ತಾಳೆ. ಮತ್ತೆ ಹೀರೋಗೂ ಚುಚ್ಚಕ್ ಬರ್ತಾಳೆ. ಆದ್ರೆ ಅಷ್ಟರಲ್ಲಿ ನಮ್ ಪೊಲೀಸರೆಲ್ಲ ಬಂದ್ಬಿಟ್ಟಿರ್ತಾರೆ. ಆಕ್ಚುಲಿ ಸ್ವಲ್ಪ ಹೊತ್ತು ಮುಂಚೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದೆ ಇವ್ಳೇನೆ. ಇವಳ ಪ್ಲಾನೇ ಇದೇನೆ, ನಮ್ ಹೀರೋನ ಸಿಗಾಕ್ಸ್ಬೇಕು ಅಂತ. ಆದ್ರೆ ಇವಾಗ ನಮ್ ಹೀರೋ ಏನೇ ಹೇಳಿದ್ರು ಪೊಲೀಸ್ ಅವ್ರಿಗೆ ಅವ್ರು ಕೇಳೋ ಸ್ಥಿತಿಲಿ ಇರಲ್ಲ. ಅದಕ್ಕೇನೆ ಹೀರೋಗೆ ಬೇರೆ ದಾರಿ ಗೊತ್ತಾಗದೆ ಅಲ್ಲಿಂದ ತಪ್ಪಿಸ್ಕೊಂತಾನೆ. ಪೊಲೀಸ್ ಅವರು ಹಾನ್ಸುರನ ಕಾಪಾಡೋ ತರ ಕಾಪಾಡ್ತಾರೆ. ಇದ್ ಗೊತ್ತಾಗಿ ಲೇಡಿ ಇನ್ಸ್ಪೆಕ್ಟರ್ ಬಂದು ತುಂಬಾ ಬೈತಾರೆ ಇವ್ರಿಗೆಲ್ಲ. ಅದೆಂಗ್ ಅವನ್ನ ಬಿಟ್ರಿ, ಹಾನ್ಸುರ ಎಲ್ಲಿದ್ದಾಳೆ ಇವಾಗ? ನನಗ್ ಯಾಕೋ ಹಾನ್ಸುರ ಮೇಲೆ ಡೌಟ್ ಆಗ್ತಿದೆ. ಏನ್ ನಡೀತಿದೆ ಇಲ್ಲಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾ? ಈ ಕತೆ ಎಲ್ಲಿ ಹೋಗ್ತಿದೆ ಅಂತ ಆದ್ರೂ ಗೊತ್ತಾ ನಿಮ್ಗೆ ಅಂತ ಬೈತಾರೆ. ಇನ್ನೊಂದ್ ಕಡೆ ಹಾನ್ಸುರ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡಿರ್ತಾಳೆ. ಲೈವ್ ಗೆ ಬಂದು ಹೀರೋ ಅವಳಿಗೆ ಎಷ್ಟು ಟಾರ್ಚರ್ ಕೊಟ್ಟ ಅಂತ ಸುಮ್ನೆ ಸುಳ್ಳಾಗಿ ಹೇಳ್ತಿರ್ತಾಳೆ. ಸಿಂಪತಿ ಕ್ರಿಯೇಟ್ ಮಾಡ್ತಿರ್ತಾಳೆ. ಇದನ್ನೆಲ್ಲ ನೋಡಿ ಹೀರೋಗೆ ಇನ್ನ ಭಯ ಸ್ಟಾರ್ಟ್ ಆಗುತ್ತೆ. ಅಷ್ಟೇ, ನನ್ ಜೀವನನೇ ಮುಗೀತು ಅಂತ ಅನ್ಕೋತಾನೆ. ಇನ್ಸ್ಪೆಕ್ಟರ್ ಲೇಡಿಗೆ ಒಂದ್ ಲೆಟರ್ ಬರೀತಾನೆ. ಮುಂಚೆ ಅವ್ನು ಏನೇನೆಲ್ಲ ಮಾಡಿದ್ದ, ಯಾರ್ಯಾರ ಮನೆಗೆ ಕದ್ದೋಗ್ತಿದ್ದ ಎಲ್ಲಾನು ಡೀಟೇಲ್ ಆಗಿ ಬರೀತಾನೆ. ನಾನು ಇದೆಲ್ಲ ಮಾಡಿದ್ದು ತಪ್ಪೆ, ಆದ್ರೆ ನಾನು ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಮಾಡಿಲ್ಲ. ನಾನು ಇದನ್ನೆಲ್ಲ ನಿಮಗೆ ಹೇಳಿ ಸರೆಂಡರ್ ಆಗ್ಬೇಕು ಅಂತ ಇಷ್ಟಪಡ್ತೀನಿ. ಆದ್ರೆ ನಾನ್ ನಿಮ್ಗೊಂದ್ ವಿಷಯ ಹೇಳ್ಬೇಕು, ಆದ್ರೆ ನಾನ್ ನಿಮ್ಮ ಹತ್ರ ಮಾತ್ರ ಹೇಳ್ಬೇಕು. ನಾನ್ ಎಲ್ಲೂ ಓಡೋಗಲ್ಲ ಪ್ಲೀಸ್ ಅಂತ ಹೇಳ್ಬಿಟ್ಟು ಒಂದ್ ಲೆಟರ್ ಬರೀತಾನೆ. ಮತ್ತೆ ಅವ್ನ್ ಕಲೆಕ್ಟ್ ಮಾಡಿದ್ ಎಲ್ಲಾನು ಬರ್ನ್ ಮಾಡ್ತಾನೆ. ಇನ್ಸ್ಪೆಕ್ಟರ್ ಆ ಲೆಟರ್ ನ ಓದಿ ಅವನ್ನ ಮೀಟ್ ಮಾಡಕ್ ಬರ್ತಾರೆ. ಹಾನ್ಸುರ ಬಗ್ಗೆ ಇನ್ನೂ ಟ್ವಿಸ್ಟೆಡ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಈ ಕಡೆ ಹಾನ್ಸುರ ಹಾಸ್ಪಿಟಲ್ ಇಂದ ಬರ್ತಾ ಒಂದ್ ಲೈವ್ ಗೆ ಬರ್ತಾಳೆ. ಆ ಲೈವ್ ಅಲ್ಲಿ ಮತ್ತೆ ರಿಕವರ್ ಆಗಿರೋ ಬಗ್ಗೆ ಮಾತಾಡ್ತಾಳೆ. ಇನ್ಸ್ಪೆಕ್ಟರ್ ಕೂಡ ಅವಳ ಜೊತೆನೆ ಇರ್ತಾರೆ ಸೆಕ್ಯೂರಿಟಿ ಆಗಿ. ಬರೋವಾಗ ಒಂದ್ ಎನ್ವೆಲಪ್ ಇರುತ್ತೆ. ಅದು ಇನ್ಸ್ಪೆಕ್ಟರ್ ಕಣ್ಗೆ ಸಿಗಾಕೋಬಾರ್ದಂತ ಇವಳು ಎತ್ತಿಟ್ಕೋತಾಳೆ. ಅದನ್ನ ತೆಗೆದ್ ನೋಡ್ದಾಗ ಗೊತ್ತಾಗುತ್ತೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹಾನ್ಸುರ ಹೀರೋಗೆ ಹೆದರ್ಸಕ್ಕೆ ಅಂತ ಕಳ್ಸಿದ್ ಎನ್ವೆಲಪ್ ಅದೇ ಎನ್ವೆಲಪ್ ಇದು. ಹಾಗೆ ಅದ್ರಲ್ಲಿ ಬರ್ದಿರ್ತಾರೆ, ನಿನ್ಗೆ ಈ ಫೋಟೋ ಬೇಕಂದ್ರೆ ನಾನ್ ಹೇಳೋ ಜಾಗಕ್ಕೆ ಬಂದ್ ಮೀಟ್ ಆಗು ಅಂತ. ಈಗೇನಾದ್ರೂ ಆ ಫೋಟೋ ಲೀಕ್ ಆದ್ರೆ ಇವಳೇ ಪಕ್ಕ ಸಿಗಾಕೊಳ್ಳೋದು ಅಂತ ತಿಳ್ಕೊಂಡು ಇನ್ಸ್ಪೆಕ್ಟರ್ ಅವಳ ಮನೆಯಿಂದ ಹೋಗಿದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿ ಅವನ್ನ ಮೀಟ್ ಮಾಡಕ್ ಹೋಗ್ತಾಳೆ. ಆಗ ನಮ್ ಹೀರೋ ಕೇಳ್ತಾನೆ, ಎಲ್ಲ ಓಕೆ, ಆದ್ರೆ ನೀನ್ ಯಾಕೆ ಕ್ಲೀನ್ ಸಾಯಿಸ್ದೆ ಅಂತ. ಅದಕ್ಕೆ ಹೀರೋಯಿನ್, ನಾನ್ ಯಾಕೆ ಕ್ಲೀನ್ ಸಾಯಿಸ್ಲಿ ಅಂತ ಅಂದು ಒಂದ್ನ ಯೋಚನೆ ಮಾಡ್ತಾಳೆ. ಇಲ್ಲೆಲ್ಲಾದ್ರೂ ಕ್ಯಾಮ್ರಾ ಇಟ್ಟಿರ್ತಾನೆ ಅಂತ. ಹಾಗೆ ನೋಡಿದಾಗ ಅಲ್ಲೊಂದ್ ಕ್ಯಾಮ್ರಾ ಕಾಣಿಸುತ್ತೆ. ಹಾಯ್ ಜನರೇ, ನಾನೆಲ್ಲ ಈ ಕೊಲೆ ಮಾಡಿಲ್ಲ, ಈ ಕೊಲೆ ಮಾಡಿದವ್ರು ಇವ್ರೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಕಿತ್ಬಿಸಾಕ್ತಾಳೆ. ಏನೋ ಗುಗ್ಗು, ಅಲ್ಲ ಈ ತರ ಕ್ಯಾಮ್ರಾನೆಲ್ಲ ಇಟ್ಟು ಗಿಮಿಕ್ ಮಾಡ್ತೀಯ ಅಂತ ನನಗ್ ಗೊತ್ತಿಲ್ವಾ? ಏನೋ ನೀನು ಇಷ್ಟೊಂದ್ ಮುಟ್ಟಾಳಾಗಿದ್ಯಾ ಅಂತ ಜೋರಾಗಿ ನಗ್ತಾಳೆ. ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಅವನ್ನ ಗೇಲಿ ಮಾಡ್ಕೊಂಡ್ ನಗ್ತಾ ಇರ್ತಾಳೆ. ಸುಮ್ನೆ ಏನಾದ್ರೂ ಮಾಡ್ಕೊಂಡ್ ಸತ್ತೋಗು, ಒಂದ್ ಕಡೆ ಪೊಲೀಸು, ಇನ್ನೊಂದ್ ಕಡೆ ನಾನು ಚಿತ್ರ ಹಿಂಸೆ ಕೊಟ್ಬಿಡ್ತೀವಿ ಅಂತ ಹೇಳಿ ನಗ್ತಿರ್ತಾಳೆ. ಸರಿ, ನಂದೊಂದ್ ಪ್ರಶ್ನೆ, ನೀನ್ ಕರ್ಕೊಂಬರೋ ಪ್ರಾಣಿಗಳನ್ನೆಲ್ಲ ಏನ್ ಮಾಡ್ತೀಯಾ? ಮತ್ತೆ ನಿಮ್ ಮನೇಲಿರೋ ಕೆಮಿಕಲ್ಸ್ ಎಲ್ಲ ಏನದು ಅಂತ ಕೇಳ್ತಾನೆ. ಹೀರೋಯಿನ್ಗೆ ಇದೆಲ್ಲ ಕೇಳಿದ ತಕ್ಷಣ ಭಯ ಸ್ಟಾರ್ಟ್ ಆಗೋಗುತ್ತೆ. ಯಾಕೆ ಅಂದ್ರೆ ಇವಳು ಬೆಳಿಬೇಕು ಅನ್ನೋದಕ್ಕೋಸ್ಕರ ರೋಡ್ ಸೈಡ್ ಅಲ್ಲಿರೋ ಪ್ರಾಣಿಗಳನ್ನ ಕರ್ಕೊಂಡ್ಬಂದು ಕ್ಯಾಮ್ರಾ ಮುಂದೆ ಹೆಲ್ಪ್ ಮಾಡೋ ತರ ಮಾಡಿ ಕೊನೆಗೆ ಆ ಕೆಮಿಕಲ್ ನ ಊಟದಲ್ಲಿ ಮಿಕ್ಸ್ ಮಾಡಿ ಅದನ್ನ ಸಾಯಿಸಿ ಊತಾಕ್ತಿದ್ಲು. ಈ ಸತ್ಯ ಹೀರೋಗೂ ಗೊತ್ತು. ಇದೆಲ್ಲ ತಿಳ್ಕೊಂಡು ಹೀರೋಯಿನ್ಗೆ ಇನ್ನ ಭಯ ಸ್ಟಾರ್ಟ್ ಆಗ್ತಿರುತ್ತೆ. ಚಿನ್ನ, ಇಷ್ಟಕ್ಕೆ ಭಯ ಪಟ್ರೆ ಹೆಂಗೆ? ಇರು ಅಂತ ಹೇಳಿ ಇನ್ಸ್ಪೆಕ್ಟರ್ ಹತ್ರ ಏನ್ ಹೇಳ್ದ ಅಂತ ತೋರಿಸ್ತಾರೆ. ಇಲ್ಲಿವರೆಗೂ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಗೆ ಯಾವ ಕ್ಲೂನು ಸಿಗ್ತಾ ಇಲ್ಲ. ಅನಿಮಲ್ ನ ಸಾಯಿಸಿರೋದಕ್ಕೋಸ್ಕರ ನಾವ್ ಅವಳನ್ನ ಜೈಲಿಗಂತೂ ಹಾಕಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸಾಲಿಡ್ ಪ್ರೂಫ್ ನ ನಾವ್ ತರಬೇಕು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಹೀರೋಗೆ ಒಂದ್ ಫ್ಲಾಶ್ ಆಗುತ್ತೆ. ಅವತ್ತು ಹಾನ್ಸುರ ಮನೆಗೆ ಹೋದಾಗ ಸಿಂಕ್ ಅಲ್ಲಿ ಹೇರ್ಸ್ ಇರೋ ತರ ಕಾಣಿಸಿರುತ್ತೆ. ಅದನ್ನ ಇವನು ಕಲೆಕ್ಟ್ ಮಾಡಿ ಇಟ್ಟಿರ್ತಾನೆ. ಸೊ ಈಗ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಅವಳು ಅನಿಮಲ್ ನ ಮಾತ್ರ ಸಾಯಿಸಿಲ್ಲ, ಒಂದ್ ಹ್ಯೂಮನ್ ಬೀನ ಸಾಯಿಸಿದಾಳೆ ಅಂತ. ಹಾನ್ಸುರ ಜೊತೆಗೆ ಬಾರಲ್ಲಿ ಕೆಲಸ ಮಾಡ್ತಿದ್ದ ಒಂದು ಹುಡುಗಿಗೆ ಈ ಮ್ಯಾಟ್ರ್ ಗೊತ್ತಾಗಿರುತ್ತೆ. ಇವಳು ಹೇಗೆಲ್ಲ ಜನರನ್ನ ಏಮರ್ಸ್ತಿದ್ದಾಳೆ ಅಂತ. ಅವಳು ಇವಳನ್ನ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾಳೆ. ಅವಳು ಟಾರ್ಚರ್ ತಡಿಯಕ್ಕಾಗದೆ ಹಾನ್ಸುರ ಅವಳನ್ನ ಮನೆಗೆ ಕರ್ಕೊಂಡ್ಬಂದು ಭೀಕರವಾಗಿ ಕೊಲೆ ಮಾಡಿರ್ತಾಳೆ. ಈ ಬೆಕ್ಕು, ನಾಯಿ ಇದನ್ನೆಲ್ಲ ಎಲ್ಲಿ ಊತಾಕಿರ್ತಾಳೋ ಅದೇ ಜಾಗದಲ್ಲಿ ಇವಳನ್ನು ಊತಾಕ್ತಾಳೆ. ಆ ಜಾಗನ ಇನ್ವೆಸ್ಟಿಗೇಷನ್ ಮಾಡಿ ಕಂಡಿಡ್ದು ಈಗ ಎಲ್ಲಾ ಪೊಲೀಸ್ ಅಲ್ಲಿದ್ದಾರೆ. ಇದೆಲ್ಲ ಗೊತ್ತಾಗಿ ಹಾನ್ಸುರ ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ, ನನ್ ಬಗ್ಗೆ ನಿಂಗೆಲ್ಲ ಗೊತ್ತಾಗೋಯ್ತಾ ಅಂತ. ಚಿನ್ನ, ನನಗ್ ಗೊತ್ತಾಗ್ಬೇಕು ಅಂತ ಅಲ್ಲಮ್ಮ ನಿನ್ನ ಇಲ್ಲಿ ಕರ್ಸಿದ್ದು, ನಿನ್ ಬಗ್ಗೆ ಎಲ್ಲಾರ್ಗು ಗೊತ್ತಾಗ್ಬೇಕು ಅಂತ ನಾನು ಇಲ್ಲಿ ಕರ್ಸಿದ್ದು ಅಂತ ಹೇಳ್ತಾನೆ. ಹಿಂದೆಗಡೆಯಿಂದ ಇನ್ಸ್ಪೆಕ್ಟರ್ ಎಂಟ್ರಿ ಆಗ್ತಾರೆ. ಹಾನ್ಸುರನು ಮತ್ತೆ ಹೀರೋನು ಅರೆಸ್ಟ್ ಮಾಡ್ತಾರೆ. ನಮ್ ಹೀರೋಗೆ 6 ತಿಂಗಳು ಜೈಲ್ ಶಿಕ್ಷೆ ಕೊಡ್ತಾರೆ. ಆದ್ರೆ ಹಾನ್ಸುರಗೆ ಕಠಿಣವಾದ ಶಿಕ್ಷೆ ಕೊಡ್ತಾರೆ. ಇವಳ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ಒಂದ್ ಬುಕ್ಕೇ ಬರೀತಾರೆ, ಎಂತ ಕ್ರಿಮಿನಲ್ ಇವಳು ಅಂತ. ಒಬ್ರು ರಿಪೋರ್ಟರ್ ಅವಳನ್ನ ಇಂಟರ್ವ್ಯೂ ಮಾಡಕ್ ಬಂದಾಗ ಅವಳೊಂದ್ ಲೈನ್ ಹೇಳ್ತಾಳೆ, ನಮ್ ಲೈಫ್ ಅಲ್ಲಿ ಏನಾದ್ರೂ ಅಪಘಾತ ಆದಾಗ ನಮ್ ಜೊತೆ ಚಾಟ್ ಮಾಡಿ ಮಾತಾಡ್ತಾರೆ. ಈ ಜನಗಳು ಒಳ್ಳೆ ಇಂಟೆನ್ಷನ್ ಅಲ್ಲಂತೂ ಮಾತಾಡಲ್ಲ. ಹೊರಗೆ ದುಃಖ ತೋರ್ಸೋ ತರ ಇದ್ರೂನು ಒಳಗೆ ತುಂಬಾ ಖುಷಿ ಪಟ್ಟಿರ್ತಾರೆ. ಒಬ್ಬ ಮನುಷ್ಯ ಕೆಳಗ್ ಬೀಳ್ತಾ ಇದ್ದಾನೆ ಅಂದ್ರೇನೆ ಈ ಜನಗಳಿಗೆ ಸಂತೋಷ ಅನ್ಸುತ್ತೆ. ಇಂಥ ಜನಗಳನ್ನ ನಾನ್ ಏಮರ್ಸೋದ್ರಲ್ಲಿ ನಂದೇನಿದೆ ತಪ್ಪು ಅಂತ ಅವಳು ಮಾತಾಡಕ್ಕೆ ಇದ್ರಲ್ಲೇ ಅರ್ಥ ಮಾಡ್ಕೊಂತಾರೆ ಅವರು. ಇವಳು ಉದ್ಧಾರ ಆಗೋ ಜನ್ಮ ಅಲ್ಲ ಅಂತ. ಇನ್ನು ನಮ್ ಹೀರೋನ್ ತೋರಿಸ್ತಾರೆ. ಅವನ ಶಿಕ್ಷೆ
ಮುಗ್ದೋಗಿರುತ್ತೆ. ಈಗ ಲೇಡಿ ಪೊಲೀಸ್ ಇನ್ಸ್ಪೆಕ್ಟರ್ನ ಮೀಟ್ ಆಗ್ತಾನೆ. ಮ್ಯಾಮ್ ನಾನು ಮಾಡಿದ್ದು ಸರಿನಾ ತಪ್ಪಾ ಅಂತ ತುಂಬಾ ಸಾಚಾ ತರ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಇನ್ನೊಬ್ರು ಲೈಫಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು ತುಂಬಾ ತಪ್ಪು. ಈಗಾದ್ರೂ ನಿನ್ ತಪ್ಪಿನ ಅರಿವು ನಿಂಗಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ, ಹೋಗ್ಬಾ ಅಂತಾರೆ. ಸೊ ನಮ್ ಹೀರೋಗೆ ಅರ್ಥ ಆಗಿದೆ, ಇನ್ಮೇಲೆ ಆ ತಪ್ಪು ಮಾಡಬಾರ್ದು ಅಂತ. ಓಕೆ ಫ್ಯಾಮಿಲೀಸ್, ದ ಫಾಲೋವಿಂಗ್ ಮೂವಿ ಎಕ್ಸ್ಪ್ಲನೇಷನ್ ಯಾರಿಗೆಲ್ಲ ಇಷ್ಟ ಆಯ್ತು, ಇದೇ ತರ ಇನ್ನೂ ಹೆಚ್ಚು ಕಂಟೆಂಟ್ ನಾನು ತಗೋಬರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್. Thanks for watching. Subscribe for more videos.